ಒಂದು ದಿನ ಗರ್ಭಿಣಿಯಾಗಿರುವ ಒಬ್ಬ ಸಹೋದರಿ ನನ್ನ ಬಳಿಗೆ ಬಂದು, ಅಣ್ಣ, ನನ್ನ ಗಂಡ ನನಗೆ ಬಿಟ್ಟು ಹೋದಣ ಅಂತ ಹೇಳಿದಳು. ಆಕೆ ದಿನ ತುಂಬಿದ ಗರ್ಭಿಣಿಯಾಗಿದ್ದಳು. 8th ಮಂತ್ 9th ಮಂತಲ್ಲಿ ಪ್ರೆಗ್ನೆಂಟ್ ಆಗಿ ಬಂದಿದ್ದಳು. ಅಣ್ಣ, ನನಗಾಗಿ ಪ್ರಾರ್ಥನೆ ಮಾಡಿ ಅಣ್ಣ, ಸರಳವಾದ ಹೆರಿಗೆಗೋಸ್ಕರ, ಆರೋಗ್ಯಕ್ಕೋಸ್ಕರ ದೇವರು ನನಗೆ ಅನುಗ್ರಹಿಸುವ ಹಾಗೆ ಪ್ರಾರ್ಥನೆ ಮಾಡಿ ಅಣ್ಣ ಅಂದಳು. ಆಕೆಗೆ ಕೇಳಿದೆ, ಸಹೋದರಿ, ಒಬ್ಳೇ ಬಂದಿದೆಯಲ್ಲವೇ, ನಿನ್ನ ಗಂಡ ಎಲ್ಲಿ ಎಂದು ಕೇಳಿದೆ. ಅವನಿಲ್ಲ ಅಣ್ಣ. ಯಾಕೆ, ಎಲ್ಲಿಗೆ ಹೋದ? ನನಗೆ ಬಿಟ್ಟು ಹೋದ ಅಣ್ಣ ಅಂದಳು. ಬಿಟ್ಟು ಹೋಗೋದೇನಮ್ಮ ಅಂದೆ. ಹೌದಣ್ಣ, ಬಿಟ್ಟು ಹೋದ ಅಂದಳು. ಪ್ರೀತಿ ಅಂತ ಹೇಳಿದ, ಪ್ರೀತಿಸುತ್ತೇನೆ ಎಂದು ಹೇಳಿದ, ನಾನೇ ಅವನ ಪ್ರಾಣ ಅಂದಿದ್ದನು, ನನಗಾಗಿ ಪ್ರಾಣ ಕೊಡ್ತೇನೆಂದು ಹೇಳಿದ. ಅದನ್ನೇ ನಿಜ ಅಂದ್ಕೊಂಡೆ. ನನ್ನ ತಂದೆ ಬೇಡ ಅಂದಿದ್ದ, ನನ್ನ ತಾಯಿ ಬೇಡ ಅಂದಿದ್ದಳು. ಅವನ ಕುರಿತು ತಿಳಿದುಕೊಂಡು, ನೋಡ್ ಮಗಳೇ, ಅವನು ಒಳ್ಳೆಯವನಲ್ಲ, ಅವನ ಬಗ್ಗೆ ನಮಗೆ ಗೊತ್ತು, ಅವನು ಬಹಳ ಮೋಸ ಮಾಡುತ್ತಾನೆ, ನಿನ್ನಂತಹ ಎಷ್ಟೋ ಹುಡುಗಿಯರಿಗೆ ಪ್ರೀತಿಸಿ ಮೋಸ ಮಾಡಿ ಅವರನ್ನು ಬಿಟ್ಟೋಗಿದ್ದಾನೆಂದು ಹೇಳಿದರು. ನನ್ನ ಬಂಧುಗಳು, ತಂದೆ ತಾಯಿಗಳು ಎಷ್ಟೇ ಹೇಳಿದರೂ ಕೂಡ ಅವನ ಮಾಯೆಯ ಮಾತುಗಳಿಗೆ ಮರುಳಾಗಿ ಒಳಗಾಗಿ ಸಾಕಿ ಸಲಹಿರುವಂತಹ ತಂದೆ ತಾಯಿಗಳನ್ನು ಬೇಡ ಅಂದ್ಕೊಂಡು ಅವನೊಂದಿಗೆ ಓಡಿ ಹೋದೆ ಅಣ್ಣ. ತಂದೆ ತಾಯಿಗೆ ಕನಿಷ್ಠ ಒಂದು ಮಾತು ಹೇಳದೆ, ನಾನಿದ್ದೇನೆ ನಿನಗೋಸ್ಕರ, ನಿನಗಾಗಿ ಪ್ರಾಣ ಕೊಡ್ತೇನೆ ಎಂಬುದಾಗಿ ಹೇಳಿ ನನಗೆ ಅವನು ಮದುವೆ ಆದಣ. ಈಗ ನನ್ನ ಗರ್ಭಿಣಿ ಕೂಡ ಮಾಡಿದ. ಈಗ ಅವನು ಉದ್ಯೋಗ ಮಾಡುವ ಸ್ಥಳದಲ್ಲಿ ನನಗಿಂತಲೂ ಅಂದವಾಗಿ ಮತ್ತೊಬ್ಬ ಸ್ತ್ರೀ ಕಾಣಿಸಿದಳಂತೆ, ಮತ್ತೊಬ್ಬ ಹುಡುಗಿ ಕಾಣಿಸಿದಳಂತೆ. ಆ ಹುಡುಗಿಗೆ ಮದುವೆ ಆಗ್ತಾನಂತೆ. ನಡು ಬೀದಿಯಲ್ಲಿ ನನ್ನನ್ನು ಬಿಟ್ಟು ಹೊರಟು ಹೋದಣ. ಈ ರೀತಿಯಾಗಿ ಅವನು ನನಗೆ ಮೋಸ ಮಾಡಿ ನನ್ನನ್ನು ಬಿಟ್ಟು ಹೋಗಲು ಪ್ರಧಾನ ಕಾರಣವೇನೆಂದರೆ ಅವನಿಗೊಂದು ವಿಷಯ ಗೊತ್ತಣ ಅಂದಳು. ಯಾವ ವಿಷಯ ಅಮ್ಮ ಅಂದೆ. ನನ್ನ ತಂದೆಗೆ ನನ್ನ ತಾಯಿಗೆ ಬೇಡ ಅಂದುಕೊಂಡು ಅವರನ್ನು ತಳ್ಳಿ ಹಾಕಿ ಮನೆ ಬಿಟ್ಟು ಬಂದಿದ್ದೇನೆಂದು ಗೊತ್ತಣ. ಈಗ ಆ ರೀತಿ ಬಂದಿರುವುದರಿಂದ ಅವನಿಗೊಂದು ನಂಬಿಕೆ, ಏನಾದರೂ ಆದ್ರೆ ಈಕೆ ಹೋಗಿ ತನ್ನ ತಾಯಿಗಾಗಲಿ, ತನ್ನ ತಂದೆಗಾಗಲಿ, ತನ್ನ ತಮ್ಮಂದಿರಿಗಾಗಲಿ, ತನ್ನ ಅಣ್ಣಂದಿರಿಗಾಗಲಿ ಹೇಳೋದಿಲ್ಲವೆಂದು, ಅವರಲ್ಲಿ ಯಾರು ಬಂದು ನನಗೆ ಕೇಳೋದಿಲ್ಲ, ಅವನಿಗೆ ಬೈಯೋದಿಲ್ಲ ಎಂಬ ಒಂದು ಬಲವಾದ ನಂಬಿಕೆ ಅವನಿಗಿದೆ ಅಣ್ಣ. ಅಂದಾಗ ಮತ್ತೆ ಮನೆಗೆ ಹೋಗ್ಬೋದಲ್ಲ ತಂಗಿ ಅಂದ್ರೆ, ಯಾವ ಮುಖ ಇಟ್ಕೊಂಡು ಹೋಗ್ಲಿ ಅಣ್ಣ ಅಂದಳು. ನನ್ನನ್ನು ಹೆತ್ತು ಕಣ್ಣು ಗುಡ್ಡೆಯಂತೆ ಸಾಕಿ ಸಲಹಿರುವಂತಹ ತಂದೆ ತಾಯಿಗಳನ್ನೇ ತಳ್ಳಿ ಹಾಕಿ ಒಬ್ಬ ಮಾನವ ಮೃಗನನ್ನು ನಂಬಿ ತಂದೆ ತಾಯಿಗಳಿಗೆ ದ್ರೋಹ ಮಾಡಿ ಹೊರಟು ಹೋದೆನಣ್ಣ. ಯಾವ ಮುಖ ಇಟ್ಕೊಂಡು ನಾನು ತಾಯಿ ಬಳಿಗೆ ಹೋಗಬಲ್ಲೆ, ತಂದೆಯ ಬಳಿಗೆ ಹೋಗಬಲ್ಲೆ? ಹೆಚ್ಚು ಕಡಿಮೆ ಈಗ ಅವರು ನನ್ನನ್ನು ಮರೆತು ಬಿಟ್ಟಿದಾರಣ್ಣ. ಮರೆತು ಹೋಗಿರುವವರ ಬಳಿಗೆ ಮತ್ತೆ ನಾನು ಹೋಗಿ, ಅಮ್ಮ, ನಿನ್ನ ಮಾತು ಕೇಳದೆ, ನಿನ್ನ ಮಾತನ್ನು ನಂಬದೆ ಹೋಗಿ ಆ ದುರ್ಮಾರ್ಗಿಗೆ ಮದುವೆಯಾಗಿದ್ದೇನೆ, ಈಗ ನನ್ನನ್ನು ಬಿಟ್ಟು ನನ್ನನ್ನು ಒಬ್ಬಂಟಿಗಳಾಗಿ ಮಾಡಿದಾನೆ, ನನಗೆ ತಾಯಿ ಮಾಡಿ ಬಿಟ್ಟೋದ, ಈಗ ನನ್ನ ಜೀವಿತ ಒಂಟಿ ಜೀವಿತ ಆಗ್ಬಿಟ್ಟಿದೆ, ದಯವಿಟ್ಟು ನನ್ನನ್ನು ಸೇರಿಸಿಕೊಳ್ಳಿರಿ ಅಂದ್ರೆ ಮತ್ತೆ ಅವರಿಗೆ ನಾನು ಭಾರ ಆಗ್ತೇನಲ್ಲವೇ? ಅವರಿಗೆ ಬಹಳ ವೇದನೆ ಆಗುತ್ತೆ ಅಲ್ಲವೇ? ಆ ತಂಗಿ ಹೇಳುವ ಮಾತನ್ನು ಗಮನ ಕೊಟ್ಟು ಕೇಳಿ. ಆ ಹುಡುಗ ನನಗೋಸ್ಕರ ಏನ್ ಬೇಕಾದರೂ ಮಾಡ್ತೇನೆಂದು ಹೇಳಿದ್ದಕ್ಕೆ ನಂಬಿ ಅವನ ಹಿಂದೆ ಹೊರಟು ಹೋದೆ. ಆದರೆ ಅವನಿಗೆ ಅರ್ಥವಾದದ್ದೇನೆಂದರೆ, ನಾನಿವಳಿಗೆ ಬೈದರೂ ಕೂಡ, ಹೊಡೆದರೂ ಕೂಡ, ಮನೆಯಿಂದ ಹೊರಗೆ ಹಾಕಿದರೂ ಕೂಡ ಈಕೆಯ ಹಿಂದೆ ಕೇಳುವವರು ಯಾರೂ ಇಲ್ಲ. ಅದು ಅವನ ನಂಬಿಕೆಯಾಗಿತ್ತು. ತಮ್ಮಂದಿರೇ, ತಂಗಿಯಂದಿರೇ, ಒಬ್ಬ ಅಣ್ಣನಾಗಿ ಹೇಳ್ತಿದ್ದೇನೆ ಕೇಳಿ. ನಿಮಗೆ ಮದುವೆ ವಯಸ್ಸು ಬಂದಾಗ ತಂದೆ ತಾಯಿಗೆ ಹೇಳಲಾರದಂತೆ ದಯವಿಟ್ಟು ಮನೆ ಬಿಟ್ಟು ಓಡಿ ಹೋಗಬೇಡಿ. ಪ್ರೀತಿ, ಪ್ರೇಮ ಎಂಬುದಾಗಿ ಮಾನವ ಮೃಗಗಳು ಆಡುವಂತಹ ಮಾತುಗಳನ್ನು ನಂಬಿ ಮೋಸ ಹೋಗಬೇಡಿರಿ. ಪ್ರೀತಿ ಕುರುಡಾಗಿದೆ ಎನ್ನುವುದು ಸಾಧಾರಣ ಹೇಳಿಕೆ ಇದೆ. ಪ್ರೀತಿ ಕುರುಡವಾಗಿದೆ. ಆ ಕುರುಡುತನದಲ್ಲಿ ಆ ಹುಡುಗನನ್ನೇ ನಂಬಿ ಅವನಿಗೆ ಮದುವೆಯಾದ ನಂತರ ಆಗ ನಿಮಗೆ ಕಣ್ಣು ತೆರೆಯುತ್ತೆ. ಪ್ರೀತಿ ಕುರುಡಾಗಿದೆ ಅಂತೆ, ಮದುವೆ ಕಣ್ಣು ತೆರೆಯುತ್ತದೆಯಂತೆ. ಮದುವೆಯಾದ ನಂತರ ಕಣ್ಣು ತೆರೆಯುವುದಾದರೆ ಅವನು ನಿಮಗೆ ದೆವ್ವದಂತೆ ಕಾಣಿಸ್ತಾನೆ, ಅವನು ನಿಮಗೆ ಭೂತದಂತೆ ಕಾಣಿಸ್ತಾನೆ, ಅವನು ನಿಮಗೆ ರಾಕ್ಷಸನಂತೆ ಕಾಣಿಸ್ತಾನೆ, ಆಕೆಯನ್ನು ನಿಮಗೆ ದೆವ್ವದಂತೆ ಕಾಣಿಸುತ್ತಾಳೆ. ಮದುವೆಗಿಂತ ಮುಂಚೆ ನೀವು ಕಣ್ಣು ಮುಚ್ಚಿಕೊಂಡವರಾಗಿರ್ತೀರಿ. ಈ ದಿನ ನಿಮ್ಮಲ್ಲಿ ಯಾರಾದರೂ ಅಂತಹ ಪರಿಸ್ಥಿತಿ ಹಾದು ಹೋಗ್ತಿರಬಹುದು. ಮದುವೆಗಿಂತ ಮುಂಚೆ, ಅಣ್ಣ ನಿಮಗೇನು ಗೊತ್ತಣ್ಣ, ಮದುವೆಗಿಂತ ಮುಂಚೆ ಅವನು ಎಷ್ಟೋ ಒಳ್ಳೆಯವನಾಗಿದ್ದನು, ಮದುವೆಗಿಂತ ಮುಂಚೆ ಆ ಹುಡುಗಿ ಎಷ್ಟೋ ಒಳ್ಳೆಯವಳಾಗಿದ್ದಳು, ಮದುವೆ ಆದ ನಂತರ ಏನಾಯ್ತು, ಅವಾಗಲೇ ಗೊತ್ತಾಯ್ತಣ್ಣ, ಅವಾಗಲೇ ಕಣ್ಣು ತೆರೆದು ಅವನು ಎಷ್ಟು ರಾಕ್ಷಸನೆಂದು, ಆಕೆ ಎಂಥ ದೆವ್ವ ಆಗಿದ್ದಾಳೆಂದು. ಹೇಳುವುದಾದರೆ ಪ್ರಯೋಜನ ಏನು? ಒಂದು ವಿಷಯ ಹೇಳ್ತೇನೆ ಕೇಳಿ. ಈ ಬ್ಲೇಸರ್ ನನಗೆ ಇಷ್ಟವಿಲ್ಲದಿದ್ದರೆ ಮತ್ತೊಂದು ಕೊಂಡುಕೊಳ್ಳಬಹುದು. ಈ ಟೈ ನನಗೆ ಇಷ್ಟವಿಲ್ಲದಿದ್ದರೆ ಮತ್ತೊಂದು ಕೊಂಡುಕೊಳ್ಳಬಹುದು. ನಿಮ್ಮ ವಾಚ್ ನಿಮಗೆ ಇಷ್ಟವಿಲ್ಲದಿದ್ದರೆ ಮತ್ತೊಂದು ಕೊಂಡುಕೊಳ್ಳಬಹುದು. ನಿಮ್ಮ ಸೆಲ್ಫೋನ್ ನಿಮಗೆ ಇಷ್ಟವಿಲ್ಲದಿದ್ದರೆ ಅದನ್ನು ಬದಲಾಯಿಸಬಹುದು.
ಅದನ್ನು ಪಕ್ಕಕ್ಕೆ ಎಸೆದು ಮತ್ತೊಂದು ಸೆಲ್ಫೋನ್ ಕೊಂಡುಕೊಳ್ಳಬಹುದು. ಗಂಡ ಇಷ್ಟವಾಗದಿದ್ದರೆ, ಹೆಂಡತಿ ಇಷ್ಟವಾಗದಿದ್ದರೆ ಬದಲಾಯಿಸುವ ಚಾನ್ಸ್ ಇಲ್ಲ. ಇವಳಿಲ್ಲ ಅಂದ್ರೆ ಇನ್ನು 10 ಜನ ಇದ್ದಾರೆ ಎನ್ನುವ ಚಾನ್ಸ್ ಇಲ್ಲ. ಇವನಿಲ್ಲ ಅಂದ್ರೆ ಏನು 10 ಜನ ಸಿಗ್ತಾರೆ ನನಗೆ. ನೀವು ವೇಷ ಆಗಿದ್ರೆ ಬರ್ತಾರೆ, ನೀವು ವೇಷ ಅಲ್ವಲ್ಲ. ಅದಕ್ಕಾಗಿಯೇ ವಿವಾಹ ವಿಷಯದಲ್ಲಿ ದಯವಿಟ್ಟು ಕೇಳ್ರಿ, ತಪ್ಪು ನಿರ್ಣಯಗಳನ್ನು ತೆಗೆದುಕೊಳ್ಳಬೇಡಿರಿ. ಕೆಲವೊಂದು ಸಾರಿ ಆಲಸ್ಯವಾಗುತ್ತಿದೆಯೆಂದು, ಮದುವೆ ವಿಷಯದಲ್ಲಿ ಆಲಸ್ಯವಾಗ್ತಿದೆಯೆಂದು ತಂದೆ ತಾಯಿ ಏನ್ ಮಾಡ್ತಾರೆ ಗೊತ್ತಾ? ಹೆಂಡತಿ ಗಂಡನಿಗೆ ಹೇಳ್ತಾಳೆ, ರೀ ಮಗನ ವಯಸ್ಸು ಹೆಚ್ಚಾಗ್ತಿದೆ, ಯಾವುದೋ ಒಂದು ಹುಡುಗಿಗೆ ತಂದು ಮಗನಿಗೆ ಕಟ್ ಹಾಕೋಣರಿ. ಆಲಸ್ಯ ಆಗಿದೆ ಅಂತೆ, ಯಾವುದೋ ಒಂದು ಹುಡುಗಿಯನ್ನು ತಂದು ಮದುವೆ ಮಾಡಿಸೋಣ ಅಂತಾರೆ. ಆಲಸ್ಯವಾಗ್ತಿದೆಯಲ್ಲ ರೀ, ಯಾವುದೋ ಒಬ್ಬ ಹುಡುಗನನ್ನು ತಂದು ಮದುವೆ ಮಾಡಿಬಿಡೋಣ ಅನ್ನುತ್ತಾರೆ. ಈಗ ಸ್ವಲ್ಪ ಹೊತ್ತು ಮಳೆ ಬಿದ್ದಿದ್ದಕ್ಕೆ ಸ್ವಲ್ಪ ಜನ ಓಡಿ ಹೋದ್ರು. ಹೀಗೆ ಹೇಳ್ತಿದ್ದೇನೆಂದು ಏನೋ ಅಂದ್ಕೊಳ್ಳಬೇಡಿ. ಕೆಲವರೇನೋ ಕೊಡೆ ತೆರೆದು ಹಿಡ್ಕೊಂಡ್ರು. ಈಗ ನಾನು ಕೂಡ ನಿಮ್ಮ ಹಾಗೆ ಕೊಡೆ ಹಿಡ್ಕೊಂಡಾಗ್ಲಿ, ಇಲ್ಲವೇ ಹೋಗಿ ನನ್ನ ಕಾರಲ್ಲಿ ಕೂತ್ಕೊಂಡ್ರೆ ಇಂಥ ಅದ್ಭುತವಾದ ಮಳೆ ನಿಂತಿರುವ ವಾತಾವರಣ ನಾವು ಕಾಣಲು ಸಾಧ್ಯವಾಗ್ತಿರಲಿಲ್ಲ. ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ಆಟಂಕಗಳು ಬರ್ತವೆ, ಜೀವಿತದಲ್ಲಿ ಅಭ್ಯಂತರಗಳು ಬರ್ತವೆ, ಜೀವಿತದಲ್ಲಿ ಆಪತ್ತುಗಳು ಬರ್ತವೆ, ಜೀವಿತದಲ್ಲಿ ಅನಾನುಕೂಲಕರವಾದ ವಾತಾವರಣ ಬರುತ್ತವೆ. ಅವುಗಳಿಗೆ ಭಯಪಡದೆ ಅವುಗಳನ್ನು ಎದುರುಗೊಳ್ಳಲು ನಾವು ಮುಂದೆ ಹೋಗುವುದಾದರೆ ಅದ್ಭುತವಾದಂತಹ ಆಶೀರ್ವಾದವನ್ನು ನಾವು ಕಣ್ಣಾರೇ ಕಾಣುತ್ತೇವೆ. ಈ ದಿವ್ಯವಾದ ಶ್ರೇಷ್ಠವಾದ ಪಾಠವನ್ನು ನಿಮ್ಮ ಜೀವಿತದಲ್ಲಿ ಯಾವತ್ತೂ ಮರೆಯಬೇಡಿರಿ. ನಿಮ್ಮ ಜೀವಿತದಲ್ಲಿ ಇಂಥ ಮಳೆ ಎಂದಾದರೂ ನಿಮಗೆ ಪಾಠ ಕಲಿಸಿದೆಯಾ? ಅದಕ್ಕೆ ಹೇಳ್ತಿದ್ದೇನೆ, ಈ ದಿನ ಮೊದಲುಗೊಂಡು ನಿಮ್ಮ ಜೀವಿತ ಕಾಲದಲ್ಲೆಲ್ಲ ಯಾವುದಾದ್ರೂ ಕಷ್ಟ ಬಂದ್ರೆ ಈ ಕಷ್ಟ ಅಲ್ಪಕಾಲವೇ ಅಂತ ಅಂದ್ಕೊಳ್ರಿ. ಯಾವುದಾದ್ರೂ ಸಮಸ್ಯೆ ಬಂದಿದೆ ಅಂದ್ಕೊಳ್ಳಿ, ಇವಾಗ ಈ ಸಮಸ್ಯೆ ಇದೆ, ಆದರೆ ಈ ಸಮಸ್ಯೆ ಅತಿ ಶೀಘ್ರದಲ್ಲಿಯೇ ಪರಿಹಾರವಾಗುತ್ತದೆ ಎಂದು ನೀವು ನಂಬಿರಿ. ನಿಮ್ಮ ಜೀವಿತದ ಯಾವುದಾದರೂ ಒಂದು ಕಾಲದಲ್ಲಿ ಅನಾರೋಗ್ಯ ಬಂದಿದೆ ಅಂದ್ಕೊಳ್ಳಿ, ಈ ಅನಾರೋಗ್ಯ ಸ್ವಲ್ಪ ಕಾಲವೇ. ನನ್ನ ಕರ್ತನು ಕಟಾಕ್ಷಿಸಿ ನನಗೆ ಆರೋಗ್ಯವನ್ನು ಅನುಗ್ರಹಿಸುತ್ತಾರೆ ಎಂಬ ನಂಬಿಕೆ ಹೊಂದಿಕೊಂಡವರಾಗಿರ್ರಿ. ಕುಟುಂಬದಲ್ಲಿ ಕಲಹ ಉಂಟಾಗಿವೆಯಾ? ಗಂಡ ಹೆಂಡತಿಯ ಮಧ್ಯದಲ್ಲಿ ಮನಸ್ತಾಪ ಉಂಟಾಗಿವೆಯಾ? ಆ ಮನಸ್ತಾಪಗಳನ್ನು, ಕಲಹಗಳನ್ನು ನೋಡಿ ಬೇರ್ಪಡುವ ಪ್ರಯತ್ನ ಮಾಡಬೇಡಿ. ಇದು ಸ್ವಲ್ಪ ಕಾಲ ಮಾತ್ರವೇ ಎಂಬ ಆಲೋಚನೆಗೆ ಬನ್ನಿ. ಆನಂತರ ನನ್ನ ದೇವರು ತನ್ನ ಹಸ್ತವನ್ನು ಚಾಚಿ ಪ್ರಶಾಂತವಾಗಿರುವ ಕುಟುಂಬವನ್ನು ನನಗೆ ಅನುಗ್ರಹಿಸುತ್ತಾರೆ ಎಂದು ನಂಬಿರಿ. ಈ ದಿನ ಈ ವಾತಾವರಣ ನಮಗೆ ಅದೇ ಪಾಠ ಕಲಿಸಿಕೊಟ್ಟಿದೆ. ಮಳೆ ಬಂದಿದ್ದಕ್ಕೆ ಈ ಕೂಟ ಜರುಗುವುದಿಲ್ಲವೇನೋ? ಎಲ್ಲರೂ ಚದರಿ ಓಡಿ ಹೋಗಬೇಕಾಗ್ತದೇನೋ? ಈ ಮೀಟಿಂಗ್ ಕ್ಯಾನ್ಸಲ್ ಆಗುತ್ತೇನೋ ಎಂಬ ಭಾವನೆ ಸಾಧಾರಣವಾಗಿ ನಿಮಗೆ ಬಂದೇ ಇರುತ್ತೆ. ನನ್ನ ಜೀವಿತದಲ್ಲಿ ನನ್ನ ಕರ್ತನು ಕಲಿಸಿಕೊಟ್ಟ ಪಾಠ ಏನ್ ಗೊತ್ತಾ? ಪ್ರಪಂಚವನ್ನೇ ಸೃಷ್ಟಿಸಿದಾತನು ಆತನೇ, ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿದಾತನು ಆತನೇ. ನಮಗೆ ಬೇಕಾದಂತಹ ಬೇಸಿಗೆ ಕಾಲವನ್ನು, ನಮಗೆ ಬೇಕಾದಂತಹ ಚಳಿಗಾಲವನ್ನು, ಬೇಕಾದ ಮಳೆಯನ್ನು ಅನುಗ್ರಹಿಸುವಾತನು ಆತನೇ. ಆ ಮಹಾದೊಡ್ಡ ದೇವರೇ ಸ್ವಲ್ಪ ಹೊತ್ತು ಮಳೆ ಸುರಿಸಬೇಕೆಂದು ನಿರ್ಣಯ ತೆಗೆದುಕೊಂಡರೆ ನೀವು ನಾನು ಮಾಡಬೇಕಾದದ್ದೇನಿದೆ ಹೇಳಿ? ಆತನ ಚಿತ್ತಕ್ಕೂ ಆತನ ಸರ್ವಭೌಮಾನಕ್ಕೂ ನಾವು ಒಂದು ವೇಳೆ ನಮ್ಮನ್ನೇ ಒಪ್ಪಿಸಿಕೊಡುವುದಾದರೆ ದೇವರು ನಮ್ಮ ನಂಬಿಕೆಯನ್ನು ನೋಡಿ ಇಂತಹ ಪ್ರಶಾಂತವಾದ ವಾತಾವರಣವನ್ನು ಅನುಗ್ರಹಿಸುತ್ತಾರೆ. ಈ ಅದ್ಭುತವಾದ ಸತ್ಯವನ್ನು ನಿಮ್ಮ ಜೀವಿತದಲ್ಲಿ ಯಾವತ್ತೂ ಮರೆಯಬೇಡಿರಿ. ಸತೀಶ್ ಕುಮಾರ್ ಅವರು ನಮ್ಮ ಪಟ್ಟಣಕ್ಕೆ ಬಂದಾಗ ದೇವರು ಅವರ ಮುಖಾಂತರ ಒಂದು ಶ್ರೇಷ್ಠವಾದ ಪಾಠವನ್ನು ಕಲಿಸಿದ್ದಾರೆ. ಯಾವುದೋ ಆ ಪಾಠ? ಈ ದಿನ ನಾವು ಕಲಿತ ಪಾಠ. ಸಮಸ್ಯೆಗಳು ಬರುತ್ತವೆ, ಕಷ್ಟಗಳು ಬರುತ್ತವೆ, ಕುಟುಂಬದಲ್ಲಿ ಮನಸ್ತಾಪಗಳು ಬರ್ತವೆ, ಆರ್ಥಿಕ ಸಮಸ್ಯೆಗಳು ಬರ್ತವೆ, ಅನಾರೋಗ್ಯ ಸಮಸ್ಯೆಗಳು ಬರ್ತವೆ. ಆತ್ಮಿಕರಾದ ಮಾತ್ರಕ್ಕೆ ಇವುಗಳಲ್ಲಿ ಯಾವುದು ಬರಲ್ಲ ಅಂದ್ಕೊಳ್ಬೇಡಿ. ಈ ದಿನ ಮಳೆ ಬಂದಿತ್ತು, ಇದೊಂದು ದೇವರ ಮೀಟಿಂಗ್ ಆಗಿದೆ. ನಾವೆಲ್ಲರೂ ದೇವರ ಸನ್ನಿಧಿಗೆ ಬಂದಿದ್ದೇವೆ, ನಾವೆಲ್ಲರೂ ಆತನ ವಾಕ್ಯ ಕೇಳಲು ಬಂದಿದ್ದೇವೆ. ಆದಾಗ್ಯೂ ಆತಂಕ ಎದುರಾದು, ಆದಾಗ್ಯೂ ವಾತಾವರಣ ನಮಗೆ ವ್ಯತಿರೇಕವಾಗಿ ಕಾಣಿಸಿತು. ಆದರೆ ದಯವಿಟ್ಟು ಕೇಳಿರಿ, ನಾವು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವುದಾದರೆ, ದೇವರ ಉದ್ದೇಶಕ್ಕೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಡುವುದಾದರೆ ಸ್ವಲ್ಪ ಕಾಲ ಮಾತ್ರವೇ ಆ ಮಳೆ ಇತ್ತು. ಆದರೆ ಈಗ ಪ್ರಶಾಂತವಾದ ವಾತಾವರಣವಿದೆ. ಏನೇ ನಮ್ಮ ಜೀವಿತದಲ್ಲಿ ಬಂದರೂ ಸ್ವಲ್ಪ ಹೊತ್ತೇ ಇರುತ್ತೆ ಎಂಬ ಸತ್ಯವನ್ನು ಮರೆಯಬೇಡಿರಿ. ಅದಕ್ಕಾಗಿಯೇ ಸಹೋದರ ಸಹೋದರಿಯರೇ, ಒಂದು ಸಾರಿ ವಿವಾಹ ಆದ ನಂತರ ಬೇರ್ಪಡುವ ಅವಕಾಶವಿಲ್ಲ. ಯಾಕೆಂದರೆ ಬೈಬಲ್ ಹೇಳುತ್ತದೆ ಏನೆಂದು ಗೊತ್ತಾ? ಒಂದು ಸಾರಿ ವಿವಾಹ ಮಾಡಿಕೊಳ್ಳುವುದಾದರೆ ಬಿಟ್ಟು ಬಿಡುವಂತಹ ಚಾನ್ಸ್ ಇಲ್ಲ. ವಿಚ್ಛೇದನ ಎನ್ನುವಂಥದ್ದು ದೇವರ ಚಿತ್ತ ಅಲ್ಲವೇ ಅಲ್ಲ. ಹಾಗಾಗಿ ವಿಚ್ಛೇದನದ ಬಗ್ಗೆ ಯೋಚಿಸಬೇಡಿ. ಗಂಡನಿಂದಾಗಲಿ ಹೆಂಡತಿಯಿಂದಾಗಲಿ ಯಾವುದಾದರೂ ಸಮಸ್ಯೆ ಬಂದ್ರೆ ಆ ಸಮಸ್ಯೆಯನ್ನು ತಂದು ದೇವರಿಗೆ ಹೇಳಿಕೊಳ್ಳಿರಿ. ಅಷ್ಟೇ ಹೊರತು ಬಿಟ್ಟು ಬಿಡ್ತೇನೆ, ಬೇರೆ ಆಗುತ್ತೇನೆ ಎಂಬುದಾಗಿ ಹಠ ಹಿಡಿದುಕೊಂಡು ಕೂತ್ಕೊಳ್ಳಬೇಡಿ. ಒಂದು ದಿನ ಒಬ್ಬ ವ್ಯಾಪಾರಸ್ಥನು ಯಾವುದೋ ಒಂದು ಪಟ್ಟಣಕ್ಕೆ ಹೋಗ್ತಾನೆ. ಹೋದ ನಂತರ ಅವನು ಆ ಪಟ್ಟಣದಲ್ಲಿ ತನ್ನ ಕೆಲಸ ಮುಗಿಸಿಕೊಂಡು ಒಂದು ಟ್ಯಾಕ್ಸಿಗೆ ಕರೆದ್ರೆ ಟ್ಯಾಕ್ಸಿ ಅವನು ಬರ್ತಾನೆ.
ಆ ಟ್ಯಾಕ್ಸಿ ಅವನಿಗೆ ವಿಮಾನ ನಿಲ್ದಾಣಕ್ಕೆ ತೆಗೆದುಕೊಂಡು ಹೋಗನ್ನುವಾಗ ಹೋಗ್ತಾ ಇರುವ ಸಮಯದಲ್ಲಿ ಆ ಕಾರ್ ಮಧ್ಯದಲ್ಲಿ ಕೆಟ್ಟು ನಿಂತೋಯ್ತು. ಆ ಟ್ಯಾಕ್ಸಿ ಡ್ರೈವರ್ ಇಳಿದು ಆ ಕಾರನ್ನು ರಿಪೇರ್ ಮಾಡುವ ಪ್ರಯತ್ನ ಮಾಡುತ್ತಾನೆ, ಆದರೆ ರಿಪೇರ್ ಆಗ್ಲಿಲ್ಲ. ಒಳಗಡೆ ಕೂತಿರುವ ಆತನಿಗೇನೋ ಟೈಮ್ ಆಗ್ಬಿಡ್ತಿದೆ. ಒಳಗಡೆ ಕೂತಿರುವ ಆತನಿಗೆ ಟೈಮ್ ಆಗುತ್ತಿರುವಾಗ ತಕ್ಷಣ ಹೊರಗೆ ಬರ್ತಾನೆ. ಬಂದು, ನೋಡು, ಆ ಸ್ಕ್ರೂ ಡ್ರೈವರು, ಆ ಕಟಿಂಗ್ ಪ್ಲೇಯರ್, ಅವೆರಡೂ ನಾನು ಕೊಡು, ನೀನು ಹೋಗಿ ಕಾರಲ್ಲಿ ಕೂತ್ಕೋ ಅಂದ. ಒಂದೇ ನಿಮಿಷದಲ್ಲಿ ಆ ಕಾರಿಗಿರುವ ಸಮಸ್ಯೆಯನ್ನು ರಿಪೇರ್ ಮಾಡಿಬಿಟ್ಟ. ಯಾರು? ಕಾರಲ್ಲಿ ಹಿಂದೆ ಕೂತಿರುವ ವ್ಯಾಪಾರಸ್ಥನು. ರಿಪೇರ್ ಆಯ್ತು. ಕಾರ್ ಸ್ಟಾರ್ಟ್ ಮಾಡಂದ್ರೆ ಸ್ಟಾರ್ಟ್ ಆಗ್ಬಿಡ್ತು ಕಾರು. ಡ್ರೈವರಿಗೇನೂ ಅರ್ಥ ಆಗ್ಲಿಲ್ಲ. ಏರ್ಪೋರ್ಟ್ ಬಂದೇ ಬಿಟ್ಟಿತು. ಆ ವ್ಯಾಪಾರಸ್ಥನು ಕಾರಿಂದ ಇಳಿಯುತ್ತಾನೆ. ಟ್ಯಾಕ್ಸಿ ಅವನಿಗೆ ದುಡ್ಡು ಕೊಟ್ಟು ಹೋಗ್ತಿರುವ ಸಮಯದಲ್ಲಿ ಡ್ರೈವರ್ ಅನ್ನುತ್ತಾನೆ, ಸರ್ 1 ನಿಮಿಷ ಇರಿ ಸರ್. ಏನಯ್ಯ ಹೇಳು ಅಂದಾಗ, ಏನಿಲ್ಲ ಸರ್, ಈ ಕಾರಿಗೆ ನಾನು 10 ವರ್ಷದಿಂದ ಡ್ರೈವರ್ ಆಗಿದ್ದೇನೆ. ಈ ಕಾರಿಗೆ ಏನೇ ಸಮಸ್ಯೆ ಬಂದ್ರೂ ಅದನ್ನು ನಾನು ತೀರಿಸಿಕೊಳ್ತೇನೆ. ಆದರೆ ಅದೇನೋ ಈ ದಿನ ಆ ಕಾರಿಗುಂಟಾದ ಸಮಸ್ಯೆ ನಾನು ರಿಪೇರ್ ಮಾಡ್ಲಿಕ್ಕಾಗ್ಲಿಲ್ಲ. ನೀವು ಯಾರೆಂದು ನನಗೆ ಗೊತ್ತಿಲ್ಲ, ಆದರೆ 1 ನಿಮಿಷದಲ್ಲಿ ರಿಪೇರ್ ಮಾಡಿಬಿಟ್ರಿ. ಅಷ್ಟಕ್ಕೂ ನೀವು ಯಾರು ಸಾರ್ ಎಂದು ಕೇಳಿದ. ಆ ವ್ಯಾಪಾರ ವ್ಯಕ್ತಿ ಕೇಳ್ತಾನೆ, ನಿನ್ನ ಕಾರ್ ಕಂಪನಿ ಯಾವುದು ಎಂದು ಕೇಳ್ದ. ಫೋರ್ಡ್ ಕಾರು ಸಾರ್, ಫೋರ್ಡ್ ಕಂಪನಿ ಸಾರ್ ಅಂದ. ಆಗ ಆ ವ್ಯಕ್ತಿ ಹೇಳ್ತಾನೆ, ಫೋರ್ಡ್ ಕಂಪನಿ ಅನ್ನುತ್ತಾ ಇದೆಯಲ್ಲವೇ, ಆ ಫೋರ್ಡ್ ಬೇರೆ ಯಾರೂ ಅಲ್ಲ, ನಾನೇ ಆಗಿದ್ದೇನೆ. ಈ ಕಾರನ್ನು ಸೃಷ್ಟಿಸಿದಾತನು ನಾನೇ. ಅವನ ಹೆಸರು ಹೆನ್ರಿ ಫೋರ್ಡ್ ಆಗಿತ್ತು. ಪ್ರಿಯ ಸಹೋದರ ಸಹೋದರಿಯರೇ, ಸತ್ಯ ಏನೆಂದರೆ ಕಾರನ್ನು ಸೃಷ್ಟಿಸಿದ್ದು ಫೋರ್ಡೇ. ಆ ಫೋರ್ಡೇ ಆ ದಿನ ಆ ಕಾರಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದ. ಆ ಕಾರಿಗೆ ಸಮಸ್ಯೆ ಬಂದಾಗ 1 ನಿಮಿಷದಲ್ಲಿ ಆ ಕಾರಿನ ಸಮಸ್ಯೆ ಪರಿಹರಿಸಿದ. ಯಾಕೆಂದರೆ ಆ ಕಾರನ್ನು ಆತನೇ ಸೃಷ್ಟಿಸಿದ. ನಾನು ಹೇಳಲಿಚ್ಛಯಿಸುವುದೇನೆಂದರೆ, ವಿವಾಹ ವ್ಯವಸ್ಥೆಯನ್ನು ಆ ದೇವರೇ ಸೃಷ್ಟಿಸಿದ್ದಾರೆ. ವಿವಾಹ ವ್ಯವಸ್ಥೆಯನ್ನು ಆ ದೇವರೇ ಪ್ರಾರಂಭಿಸಿದ್ದಾರೆ. ಒಂದು ವಿವಾಹದಲ್ಲಿ, ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಮನಸ್ತಾಪ ಬಂದಾಗ, ಸಮಸ್ಯೆಗಳು ಬಂದಾಗ, ಭಿನ್ನಾಭಿಪ್ರಾಯ ಬಂದಾಗ, ವಾದಗಳುಂಟಾದಾಗ, ವಿಚ್ಛೇದನವರೆಗೂ ಹೋಗುವ ಪ್ರಯತ್ನ ಮಾಡುವಾಗ ದಯವಿಟ್ಟು ಕೇಳಿ, ಆ ಸಮಸ್ಯೆ ತೆಗೆದುಕೊಂಡು ಹೋಗಿ, ವಿವಾಹದಲ್ಲುಂಟಾದ ಸಮಸ್ಯೆಯನ್ನು ತೆಗೆದುಕೊಂಡು ಹೋಗಿ ಯೇಸುವಿಗೆ ಹೇಳ್ರಿ. ಯೇಸು ಸರಿಪಡಿಸುತ್ತಾರೆ. ನಿಮಗೆ ನೆನಪಿದೆಯಾ? ಕಾನಾ ಎಂಬ ಊರಲ್ಲಿ ನಡೆಯುವ ವಿವಾಹಕ್ಕೆ ಯೇಸು ಕ್ರಿಸ್ತನನ್ನು ಕೂಡ ಕರೆಯುತ್ತಾರೆ. ಆದರೆ ಆ ವಿವಾಹದಲ್ಲಿ ಒಂದು ಸಮಸ್ಯೆ ಎದುರಾಯಿತು. ಯೇಸು ಇದ್ದಾರೆ ಆ ವಿವಾಹದಲ್ಲಿ. ಕಾನಾ ಎನ್ನುವಂತಹ ಊರಿನಲ್ಲಿ ಜರುಗುತ್ತಿರುವ ವಿವಾಹದಲ್ಲಿ ಯೇಸು ಇದ್ದರು. ಆದಾಗ್ಯೂ ಸಮಸ್ಯೆ ಎದುರಾಯಿತು. ಸಹೋದರ ಸಹೋದರಿಯರೇ ಕೇಳಿ, ನಿಮ್ಮ ಮದುವೆಯಲ್ಲಿಯೂ ಕೂಡ ಯೇಸು ಇದ್ದಿರಬಹುದು. ನೀವು ಮಾಡಿಕೊಂಡ ವಿವಾಹ ದೇವರ ಚಿತ್ತವೇ ಆಗಿರಬಹುದು. ದೇವರ ಚಿತ್ತದ ಪ್ರಕಾರವೇ ನೀನು ನಿನ್ನ ಗಂಡ, ನೀನು ನಿನ್ನ ಹೆಂಡತಿ ಮದುವೆಯಾಗಿರಬಹುದು. ಆದಾಗ್ಯೂ ಸಮಸ್ಯೆಗಳು ಬರ್ತವೆ. ದೇವರ ಚಿತ್ತ ಮಾಡಿದ ಮಾತ್ರಕ್ಕೆ ಸಮಸ್ಯೆಗಳು ಬರುವುದಿಲ್ಲ ಅಂದುಕೊಳ್ಳಬೇಡಿ. ಈ ಮೀಟಿಂಗ್ ಏರ್ಪಡಿಸುವುದು ದೇವರ ಚಿತ್ತ ಆಗಿತ್ತು. ಆದಾಗ್ಯೂ ಸಮಸ್ಯೆ ಬಂತು, ಆದಾಗ್ಯೂ ಮಳೆ ಬಂತು, ಬರುತ್ತವೆ. ಇಂತಹ ಸಮಸ್ಯೆಗಳು ಬರುತ್ತವೆ. ಆದರೆ ನಾವು ಮಾಡಬೇಕಾದದ್ದೇನೆಂದರೆ, ಆ ದೇವರು ಸರ್ವಶಕ್ತನಾದ ದೇವರಾಗಿದ್ದಾರೆ, ಸಮಸ್ತವನ್ನು ಸೃಷ್ಟಿ ಮಾಡಿದ ದೇವರಾಗಿದ್ದಾರೆ. ಆತನ ಕೈಗೆ ನಮ್ಮನ್ನು ನಾವೇ ಒಪ್ಪಿಸಿಕೊಡುವುದಾದರೆ ಆ ಮಳೆಯನ್ನು ದೇವರು ತೊಲಗಿಸಿ ಪ್ರಶಾಂತವಾದ ವಾತಾವರಣವನ್ನು ಹೇಗೆ ಈ ದಿನ ಮೀಟಿಂಗಲ್ಲಿ ಕಂಡಿದ್ದೇವೋ ಹಾಗೆಯೇ ನಿಮ್ಮ ಜೀವಿತದಲ್ಲಿಯೂ ಕೂಡ ಕಾಣ್ತೀರಿ. ಕುಟುಂಬದಲ್ಲಿ ಸಮಸ್ಯೆಗಳು ಬರ್ತವೆ. ಆ ದಿನ ವಿವಾಹದಲ್ಲಿ, ಕಾನಾ ಎನ್ನುವ ಊರಿನಲ್ಲಿ ಜರುಗುವ ವಿವಾಹದಲ್ಲಿ ಸಮಸ್ಯೆ ಎದುರಾಯಿತು. ಸಮಸ್ಯೆ ಬಂದಾಗ ಜರುಗಿದೇನೆಂದರೆ, ಹೋಗಿ ಆ ಸಮಸ್ಯೆ ಯೇಸುವಿಗೆ ತಿಳಿಸುತ್ತಾರೆ. ನಿಮ್ಮ ಕುಟುಂಬದಲ್ಲಿ ಸಮಸ್ಯೆ ಬಂದರೆ ತಾಯಿಗೆ ಹೇಳಿದ್ರೆ ಸಮಸ್ಯೆ ತೀರೋದಿಲ್ಲ, ತಂದೆಗೆ ಹೇಳಿದ್ರೆ ಸಮಸ್ಯೆ ತೀರಿ ಹೋಗೋದಿಲ್ಲ. ನಿಮ್ಮ ಹೃದಯದಲ್ಲಿರುವ ಭಾರ ಅವರು ಅರ್ಥ ಮಾಡಿಕೊಳ್ಳಬಹುದೇ ಹೊರತು ಗಂಡ ಹೆಂಡತಿಯರ ಮಧ್ಯೆ ಉಂಟಾದ ಮನಸ್ತಾಪ ಅಷ್ಟು ಸುಲಭವಾಗಿ ಯಾರು ತೀರಿಸಲಿಕ್ಕಾಗತ್ತೆ ಹೇಳಿ? ಹಾಗಾದ್ರೆ ಯಾರಿಗೆ ಹೇಳಬೇಕು? ವಿವಾಹ ವ್ಯವಸ್ಥೆಯನ್ನು ಪ್ರಾರಂಭಿಸಿದಂತಹ ದೇವರೊಂದಿಗೆ ಹೇಳಿಕೊಳ್ಳಬೇಕು. ಆ ದಿನ ಕಾನಾ ಊರಿನ ವಿವಾಹದಲ್ಲಿ ದ್ರಾಕ್ಷರಸ ಮುಗಿದು ಹೋಗುತ್ತೆ, ವಿವಾಹದಲ್ಲಿ ಸಮಸ್ಯೆ ಎದುರಾಗುತ್ತೆ. ಯಾರಿಗೆ ಹೇಳಿದ್ರು? ನೇರವಾಗಿ ಹೋಗಿ ಯೇಸುವಿಗೆ ಹೇಳಿದ್ರು. 3ನೇ ಕಣ್ಣಿಗೆ ಗೊತ್ತಾಗಲಾರದಂತೆ ಆ ವಿವಾಹದಲ್ಲಿ ಉಂಟಾದ ಸಮಸ್ಯೆ ಯೇಸು ಏನ್ಮಾಡಿದ್ರು? ತೀರಿಸಿಬಿಟ್ರು. 3ನೇ ಕಣ್ಣಿಗೆ ಗೊತ್ತಾಗದಂತೆ. ಆ ವಿವಾಹ ಏರ್ಪಡಿಸಿರುವ ಹಿರಿಯನಿಗೂ ಕೂಡ ಗೊತ್ತಾಗ್ಲಿಲ್ಲ ಪ್ರಿಯರೇ. ಅವನಿಗೂ ಕೂಡ ಗೊತ್ತಾಗಲಾರದಂತೆ ವಿವಾಹದಲ್ಲಿ ಬಂದಿರುವ ಸಮಸ್ಯೆಯನ್ನು ಏಸಯ್ಯ ತೀರಿಸಿಬಿಟ್ರು. ನಿಮ್ಮ ತಂದೆಗೆ ಗೊತ್ತಾಗದಂತೆ, ನಿಮ್ಮ ತಾಯಿಗೆ ಗೊತ್ತಾಗದಂತೆ ನಿಮ್ಮ ಕುಟುಂಬದಲ್ಲಿರುವ ಸಮಸ್ಯೆಯನ್ನು ನನ್ನ ಕರ್ತನು ತೀರಿಸಬಲ್ಲನು. ಯಾವಾಗ? ಯೇಸುವಿಗೆ ನೀವು ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳುವಾಗ. ಇದು ಕ್ರೈಸ್ತಿಯ ಮೌಲ್ಯಗಳುಳ್ಳಂತಹ ಕುಟುಂಬ ಆಗಿದೆ. ದೇವರ ಚಿತ್ತಕ್ಕೆ ವಿಧೇಯರಾಗುವಂತಹ ಕುಟುಂಬದಲ್ಲಿ ದೇವರು ಮಾಡುವ ಕಾರ್ಯ ಆಗಿದೆ. ಒಂದು ವೇಳೆ ಅದೇ ವಿವಾಹದಲ್ಲಿ ದೇವರಿಗೆ ಸ್ಥಳವಿಲ್ಲದಿದ್ದರೆ, ಅದೇ ವಿವಾಹದಲ್ಲಿ ನೀವು ಮದುವೆ ಆಗುವ ಹುಡುಗ ಹುಡುಗಿ ವಿಶ್ವಾಸ ಇಲ್ಲದಿದ್ದರೆ ಏನಾಗುತ್ತೆ ಯೋಚಿಸಿ. ಒಬ್ಬ ತಮ್ಮ ಇದ್ದ, ಅವನು ಬಂದು ಏನು ಹೇಳ್ದ ಗೊತ್ತಾ? ಅಣ್ಣ, ನಾನು ಒಬ್ಬ ಅವಿಶ್ವಾಸಿಗೆ ಮದುವೆ ಆಗಬೇಕು ಎಂದು ಅಂದುಕೊಂಡಿದ್ದೇನೆ ಅಣ್ಣ ಅಂದ.
ನಿನ್ಗ್ಯಾಕೆ ಬಂತು ಆ ಆಲೋಚನೆ ಅಂದಾಗ, ಏನಿಲ್ಲಣ, ವಿಶ್ವಾಸಿಗೆ ಮದುವೆ ಮಾಡಿಕೊಂಡಿದ್ದೇನೆ ಅಂದ್ಕೊಳ್ಳಿ. ಹಾಗಾದ್ರೆ ಒಬ್ಬ ವ್ಯಕ್ತಿಗೆ ಒಂದು ಆತ್ಮ ರಕ್ಷಣೆಗೆ ನಡೆಸುವ ಅವಕಾಶ ಎಲ್ಲಿರುತ್ತೆ? ಅದೇ ಒಂದು ಅವಿಶ್ವಾಸಿಗೆ ಮದುವೆ ಮಾಡಿಕೊಂಡರೆ ಒಂದು ಆತ್ಮ ನಾನು ರಕ್ಷಣೆಗೆ ನಡೆಸಬಹುದಲ್ಲವೇ? ಹಾಗಾಗಿ ನಾನು ಒಬ್ಬ ಅವಿಶ್ವಾಸಿಗೆ ಮದುವೆ ಆಗಬೇಕೆಂದು ಆಶಿಸುತ್ತಿದ್ದೇನೆ ಅಂದ. ಈ ದಿನ ನಮ್ಮಲ್ಲಿ ಯಾರಿಗಾದರೂ ಅಂತಹ ಹುಚ್ಚು ಆಲೋಚನೆ ಇದೆಯಾ? ಅಂತಹ ಹುಚ್ಚು ಯೋಚನೆಯನ್ನಾದ್ರೂ ಇದೆಯಾ? ಆಗ ಆ ತಮ್ಮನಿಗೆ ಹೇಳಿದೆ, ನೋಡಪ್ಪ, ಈಗ ನೀನು ಅವಿಶ್ವಾಸಿಗೆ ಮದುವೆಯಾಗಿ ಆ ಆತ್ಮವನ್ನು ರಕ್ಷಣೆಗೆ ನಡೆಸುವಿಯಾ ಅಂದಾಗ, ಹೌದಣ ಅಂದ. ಮದುವೆ ಮುಖಾಂತರ ಆತ್ಮಗಳನ್ನು ರಕ್ಷಣೆಗೆ ನಡೆಸಬೇಕೆಂದು ದೇವರು ಯಾರಿಗೂ ಕೂಡ ಹೇಳಲಿಲ್ಲ. ಅವನೇನ್ ಹೇಳದ್ ಗೊತ್ತಾ? ಅಣ್ಣ, ಒಂದು ವಿಶ್ವಾಸಿಗೆ ಮದುವೆಯಾಗಿ ಆ ಒಂದು ಆತ್ಮವನ್ನು ರಕ್ಷಣೆಗೆ ನಡೆಸುತ್ತೇನೆ ಅಂದ. ಹಾಗೆ ಮಾಡದೆ 10 ಮಂದಿಗೆ ಮದುವೆಯಾಗಿ ಅವರನ್ನು ರಕ್ಷಣೆಗೆ ನಡೆಸುತ್ತೇನೆ ಎಂದು ಹೇಳಿಲ್ಲ ಪುಣ್ಯಾತ್ಮ. ಹಾಗೆ ಮಾಡೆಂದು ದೇವರು ಯಾರಿಗೂ ಹೇಳಿಲ್ಲ. ಯಾರೋ ಒಬ್ಬರನ್ನು ರಕ್ಷಣೆಗೆ ನಡೆಸುವುದಕ್ಕಾಗಿ ನೀವು ಅವಿಶ್ವಾಸಿಗೆ ಮದುವೆಯಾಗಿರಿ ಎಂದು ದೇವರು ಹೇಳಲಿಲ್ಲ. ಮತ್ತಷ್ಟು ಅರ್ಥ ಆಗುವಂತೆ ಹೇಳ್ತೇನೆ ಕೇಳಿ. ಅವಿಶ್ವಾಸಿಗೆ ಮದುವೆ ಆಗುವುದಾದರೆ ಏನಾಗುತ್ತೆ ಹೇಳ್ತೇನೆ ಕೇಳಿ. ಈಗ ಅವಿಶ್ವಾಸಿ ಅಲ್ಲಿದ್ದಾಳೆ ಅಂದ್ಕೊಳ್ಳಿ. ನೀವು ಅವಿಶ್ವಾಸಿಗೆ ಮದುವೆ ಆಗಿದ್ದೀರಿ, ಆಕೆ ಕೆಳಗಿದ್ದಾಳೆ ಅಂದ್ಕೊಳ್ಳಿ. ನೀವೇನೋ ಆತ್ಮಿಕರಾಗಿದ್ದೀರಿ, ರಕ್ಷಿಸಲ್ಪಟ್ಟಿದ್ದೀರಿ, ಉನ್ನತವಾದ ಮೌಲ್ಯಗಳುಳ್ಳವರಾಗಿ, ಉನ್ನತವಾದ ನಂಬಿಕೆಯುಳ್ಳವರಾಗಿ, ಹೀಗೋ ಈ ರೀತಿ ಎತ್ತರವಾದ ಸ್ಥಳದಲ್ಲಿ ನೀವಿದ್ದೀರಿ ಅಂದ್ಕೊಳ್ಳಿ. ಈಗ ನೀವು ಅವಿಶ್ವಾಸಿಗೆ ಮದುವೆಯಾಗಿದ್ದೀರಿ ಅಂದ್ಕೊಳ್ಳಿ. ಆ ಅವಿಶ್ವಾಸಿಯನ್ನು ಸ್ವಲ್ಪ ಮಟ್ಟಿಗೆ ಕೆಳಮಟ್ಟದ ಜೀವಿತ ಜೀವಿಸುತ್ತಿದ್ದಾಳೆ. ಈಗ ಆಕೆಯನ್ನು ನೀವು ಮೇಲೆ ಎತ್ತಬೇಕೆಂದು ಮೇಲ್ಗಡೆಯಿಂದ ನೀವು ಆಕೆಗೆ ಕೈಕೊಟ್ಟು ನಿಮ್ಮ ಹೆಂಡತಿಗೆ ನಿಮಗಿರುವ ಬೆಲೆ ಬಾಳುವ ನಂಬಿಕೆಯಲ್ಲಿ ನಡೆಸಬೇಕು ಅಂದುಕೊಂಡು ಆಕೆಗೆ ನೀವು ಮೇಲೆ ಎಳೆಯಲು ಪ್ರಯತ್ನಿಸ್ತೀರಿ. ಆಕೆಯನ್ನು ನಿಮಗೆ ಕೆಳಗೆ ಎಳೆಯುತ್ತಾ ಇರುತ್ತಾಳೆ. ಈಗ ನೀವು ಹೇಳಿ, ಯಾರು ಗೆಲ್ಲುತ್ತಾರೆ ಎಂದು? ಮೇಲಕ್ಕೆ ಎಳೆಯುವಂಥದ್ದೇ ಸುಲಭವಾಗಿದೆ ಅನ್ನುತ್ತೀರಾ, ಇಲ್ಲವೇ ಕೆಳಗೆ ಎಳೆಯುವುದು ಸುಲಭ ಅನ್ನುತ್ತೀರಾ? ಕೆಳಗೆಳೆಯುವುದೇ ಸುಲಭ. ಈಗ ಅರ್ಥ ಆಯ್ತಾ? ನೀವು ಆಕೆಯನ್ನು ಮೇಲಕ್ಕೆ ಎಳೆಯಲು ಹೋಗಿ ಅನವಶ್ಯಕವಾಗಿ ನೀವೇ ಕೆಳಗೆ ಬೀಳ್ತೀರಿ. ಇಂಥ ಹುಚ್ಚು ಕೆಲಸ ಮಾಡಬೇಡಿ ಪ್ರಿಯ ಸಹೋದರ ಸಹೋದರಿಯರೇ. ಅದಕ್ಕೆ ವಿಶ್ವಾಸಿಯನ್ನೇ ಮದುವೆ ಆಗಬೇಕು. ಆದರೆ ಸಂಸೋನನಂತೆ ಮಹಾಬಲಿಷ್ಠನಾಗಿದ್ದನಂತೆ, ಹಾಗಾಗಿ ಅವಿಶ್ವಾಸಿಗೆ ಮದುವೆ ಆಗುತ್ತಾನಂತೆ. ತಂದೆ ತಾಯಿಗೆ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟ. ಏನೇ ಆಗ್ಲಿ ಆ ಹುಡುಗಿಗೆ ನಾನು ಕೊಟ್ಟು ಮದುವೆ ಮಾಡಬೇಕಂದಾಗ, ಅಯ್ಯೋ ಸ್ವಲ್ಪ ಇರು ಮಗನೇ, ಆಕೆ ಅವಿಶ್ವಾಸಿ ಆದ್ರೆ ನನಗೇನು? ಆಕೆ ದೇವರ ಚಿತ್ತ ಅಲ್ಲ ಮಗನೇ, ಇಲ್ಲದಿದ್ರೆ ನನಗೇನು? ನೀನು ಸುಖವಾಗಿ ಸೌಖ್ಯವಾಗಿರೋದಿಲ್ಲ ಮಗನೇ. ಯಾರು ಹೇಳಿದ್ದಾರೆ ನಿಮಗೆ? ಯಾಕೆ ಅವಿಶ್ವಾಸಿಗೆ ಮದುವೆ ಆದರೆ ಸಂತೋಷವಾಗಿರುವುದಿಲ್ಲವೋ? ನಾವು ಸಮಾಧಾನದಿಂದಿರೋದಿಲ್ಲವೋ? ಸೌಖ್ಯದಿಂದಿರುವುದಿಲ್ಲವೋ? ಸಂತೋಷದಿಂದಿರುವುದಿಲ್ಲವೋ? ಏನಿದು ನಿಮ್ಮ ಹುಚ್ಚಾಲೋಚನೆ, ಹುಚ್ಚು ಮಾತುಗಳು? ಈಗ ಏನನ್ನುತ್ತಿ ಮಗನೇ? ಆ ಹುಡುಗಿಗೆ ಮದುವೆ ಆಗ್ತೇನೆ ಎಂಬ ಹಠ ಹಿಡ್ಕೊಂಡು ಕೂತ್ಕೊಂಡ. ಕೊನೆಗೆ ಏನಾಯ್ತು? ಸಂಸೋನನು, ದಯವಿಟ್ಟು ಕೇಳಿ, ಪ್ರಾರ್ಥನೆಯಿಂದ ಹುಟ್ಟಿದವನಾಗಿದ್ದ, ನಾಜೀರು ಮಾಡಲ್ಪಟ್ಟವನಾಗಿದ್ದ, ಅಂದರೆ ಪ್ರತ್ಯೇಕಿಸಲ್ಪಟ್ಟವನಾಗಿದ್ದ, ಪ್ರತಿಷ್ಠಿಸಲ್ಪಟ್ಟವನಾಗಿದ್ದ, ಪ್ರಭುವಿಗೋಸ್ಕರ ಜೀವಿಸಬೇಕಾದವನಾಗಿದ್ದ, ಪ್ರಭುವಿನ ಪರಿಚರ್ಯ ಮಾಡಬೇಕಾದವನಾಗಿದ್ದ, ಪರಿಪಾಲಿಸಬೇಕಾದವನಾಗಿದ್ದ, ಫಿಲಿಸ್ಟಿಯರ ಕೈಯಿಂದ ತನ್ನ ಪ್ರಜೆಗಳನ್ನು ಬಿಡಿಸಬೇಕಾದವನಾಗಿದ್ದ. ಇಂಥ ದೊಡ್ಡ ಜವಾಬ್ದಾರಿಕೆ ದೇವರು ಸಂಸೋನನ ಮೇಲೆ ಇಟ್ಟಿದ್ರು ಪ್ರಿಯರೇ. ಆದರೆ ಸಂಸೋನನು ಏನ್ ಮಾಡಿದ ಗೊತ್ತಾ? ಒಂದು ಹುಡುಗಿಯ ಪ್ರೀತಿಯ ಬಂಧನದಲ್ಲಿ ಬಿದ್ದೋದ, ಮರೆತು ಹೋದ. ತಾನು ಪ್ರತ್ಯೇಕಿಸಲ್ಪಟ್ಟ ವಿಷಯ ಮರೆತು ಹೋದ. ತಾನು ಪ್ರತಿಷ್ಠಿಸಲ್ಪಟ್ಟವನೆಂಬ ವಿಷಯ ಮರೆತು ಹೋದ. ತಾನು ಪರಿಶುದ್ಧನಾಗಿ ಜೀವಿಸಬೇಕೆಂಬ ವಿಷಯ ಮರೆತು ಹೋದ. ಪ್ರಜೆಗಳ ಪಕ್ಷದಲ್ಲಿ ಹೋರಾಡಬೇಕು ಎಂಬ ವಿಷಯ ಮರೆತು ಹೋದ. ಪ್ರಭುವಿನ ಪರಿಚರ್ಯ ಮಾಡಬೇಕು ಎಂಬ ವಿಷಯ ಮರೆತು ಹೋದ. ಪ್ರೀತಿ ಪ್ರೇಮ ಎಂದು ಹೇಳಿ ಆ ಹುಡುಗಿಯ ಹಿಂದೆ ಬೀಳುತ್ತಾನೆ. ಕೊನೆಗೇನಾಗುತ್ತೆ? ಮದುವೆ ಮಾಡಿಕೊಳ್ತಾನೆ. ದೇವರ ಚಿತ್ತಕ್ಕೆ ವ್ಯತಿರೇಕವಾಗಿ ಮದುವೆ ಮಾಡಿಕೊಳ್ಳುತ್ತಾನೆ. ನ್ಯಾಯಸ್ಥಾಪಕರು 1ನೇ ಅಧ್ಯಾಯ ವಚನ 1-3 ಓದುವಾಗ ಅಲ್ಲಿ ನೀವು ಗಮನಿಸುವುದೇನು ಗೊತ್ತಾ? ಪ್ರೀತಿ ಪ್ರೇಮ ಅಂತ ಹೇಳಿ ಮದುವೆ ಮಾಡಿಕೊಳ್ತಾನೆ. ಆ ಮದುವೆ ಸಂಬಂಧ ಕೊನೆಗೆ ಪೂರ್ತಿಯಾಗಿ ಮುರಿದು ಹೋಯ್ತು. ಸಂಸೋನನಿಗೂ ಸಂಸೋನನ ಹೆಂಡತಿಗೂ ಮಧ್ಯ ಜಗಳ ಉಂಟಾಗುತ್ತೆ. ಸಂಸೋನನಿಗೆ ಕೋಪ ಬರುತ್ತೆ. ಛೀ, ನಿನ್ನೊಂದಿಗೆ ನಾನು ಸಂಸಾರ ಮಾಡಲ್ಲ, ಇನ್ಮೇಲೆ ನನಗೆ ನೀನು ಬೇಡ ಎಂದು ಹೇಳಿ ಸಂಸೋನ ತನ್ನ ಹೆಂಡತಿಗೆ ಬಿಟ್ಟು ಹೋದ. ಸಂಸೋನನು ಹೊರಟು ಹೋದ. ಪ್ರೀತಿ ಪ್ರೇಮ ಎಂದು ಹೇಳಿ ಪ್ರಭುವಿಗೂ ಪ್ರಭುವಿನ ಚಿತ್ತಕ್ಕೆ ವ್ಯತಿರೇಕವಾಗಿ ಒಬ್ಬ ಪಾಪಿಷ್ಟ ಹುಡುಗಿಯನ್ನು ಪ್ರೀತಿಸಿ ಮದುವೆ ಮಾಡಿಕೊಳ್ತಾನೆ. ಕೊನೆಗೆ ಜರುಗಿದ್ದೇನು ಗೊತ್ತಾ? ಸಂಸೋನನ ವಿವಾಹ ಸಂಬಂಧ ಪೂರ್ತಿಯಾಗಿ ಮುರಿದು ಹೋಯಿತು. ಒಬ್ಬಂಟಿಗನಾದ. ಸ್ವಲ್ಪ ಕಾಲವಾದ ನಂತರ ಮದುವೆಯಾದ ಮೇಲೆ ಗಂಡ ಹೆಂಡತಿ ಅಂದ ಮೇಲೆ ಸ್ವಲ್ಪ ಮನಸ್ತಾಪಗಳಿರ್ತವೆ ಬಿಡು. ಹೋಗಿ ಆಕೆಗೆ ಭೇಟಿಯಾಗೋಣ, ಮಾತಾಡಿ ಆಕೆಯೊಂದಿಗೆ ಸಮಾಧಾನಗೊಳ್ಳೋಣ ಎಂದು ಯೋಚಿಸಿ ತಿರುಗಿ ಮತ್ತೆ ಫಿಲಿಸ್ಟಿಯರ ದೇಶಕ್ಕೆ ಹೋಗ್ತಾನೆ. ತನ್ನ ಹೆಂಡತಿ ಬಳಿಗೆ ಹೋಗ್ತಾನೆ. ಅವನ ಮಾಮ ಎದುರುಗೊಳ್ತಾನೆ. ಯಾಕೆ ಸಂಸೋನ ಮತ್ತೆ ಬಂದೆ?
ಅಂದಾಗ ನನ್ನ ಹೆಂಡತಿ ಬಳಿ ಬಂದಿದ್ದೇನೆ, ಹೆಂಡತಿಯನ್ನು ಕರೆದೊಯ್ಯಲು ಬಂದಿದ್ದೇನೆ ಅಂದ. ಇದೇನು ಬೇಡ ಅಂದಿದೆಯಲ್ಲವೇ? ಬಿಟ್ಟು ಹೊರಟೋದಿಯಲ್ಲವೇ? ಇನ್ಮೇಲೆ ಮುಖ ನೋಡಲ್ಲ ಅಂದಿಯಲ್ಲವೇ? ಅದೇನೋ ಕೋಪದಲ್ಲಿ ಅಂದಿದ್ದೇನೆ ಬಿಡಿರಿ. ನೀನೇನೋ ಕೋಪದಲ್ಲಿ ಅಂದಿದ್ದೀಯಾದರೆ ನೀನು ನಿಜವಾಗ್ಲೂ ಆಕೆಯನ್ನು ಬಿಟ್ಟು ಹೊರಟೋದಿ ಅಂದುಕೊಂಡು ನನ್ನ ಮಗಳಿಗೆ ನಿನ್ನ ಸ್ನೇಹಿತನಿಗೆ ಕೊಟ್ಟು ಮದುವೆ ಮಾಡಿಸಿದೆ. ಏನಂದ್ರಿ? ನನ್ನ ಹೆಂಡತಿಯನ್ನು ನನ್ನ ಸ್ನೇಹಿತನಿಗೆ ಕೊಟ್ಟು ನೀನು ಮದುವೆ ಮಾಡಿಸಿದೀಯಾ? ಹೌದು, ನಾನು ತಂದೆಯಾಗಿರುವುದರಿಂದ ನನಗೆ ಆ ಜವಾಬ್ದಾರಿ ಇರುವುದರಿಂದ ನೀನು ಆಕೆಯನ್ನು ಬಿಟ್ಟು ಹೋಗಿರುವುದರಿಂದ ಹಾಗೆ ಮಾಡಿದೆ. ನನಗೇನು ಗೊತ್ತು ನೀನು ತಿರುಗಿ ಬರುತ್ತೀಯೆಂದು? ನನಗೇನು ಗೊತ್ತು ನಿನ್ನ ಮಾನಸಿಕ ಸ್ಥಿತಿ ಸ್ಥಿರವಾದದ್ದಲ್ಲವೆಂದು? ನನಗೇನು ಗೊತ್ತು ದಿನಕ್ಕೊಂದು ನೀನು ಮಾತಾಡುತ್ತೀಯೆಂದು? ನೀನು ಬಿಟ್ಟು ಹೊರಟೋದಾಗ ನಿಜವಾಗ್ಲೂ ಬಿಟ್ಟು ಹೊರಟೋದಿ ಅಂದುಕೊಂಡೆ, ತಿರುಗಿ ಬರ್ತೀಯೆಂದು ನನಗೇನು ಗೊತ್ತು? ಹೀಗೆ ಗಂಟೆಗೊಂದು ಮಾತು ದಿನಕ್ಕೊಂದು ಮಾತು ಬದಲಾಯಿಸ್ತೀಯೆಂದು ನನಗೇನು ಗೊತ್ತಯ್ಯ? ಅದಕ್ಕಾಗಿಯೇ ನಾನು ಮಗಳಿಗೆ ಮದುವೆ ಮಾಡಿಸಿದೆ. ಆಗ ಸಂಸೋನನ ಹೃದಯ ಒಡೆದು ಹೋಯಿತು. ನಾನು ಪ್ರೀತಿಸಿ ಮದುವೆ ಮಾಡಿಕೊಂಡಿರುವ ಹುಡುಗಿಗೆ ಈಗ ನೀನು ನನ್ನ ಸ್ನೇಹಿತನಿಗೆ ಕೊಟ್ಟು ಮದುವೆ ಮಾಡಿಸಿದೀಯಾ? ಹೌದು, ಮದುವೆ ಮಾಡಿಸಿದ್ದೇನೆ ಅಂದಾಗ ಸಂಸೋನನು ಬಹಳ ಕೋಪಗೊಳ್ಳುತ್ತಾನೆ. ಫಿಲಿಸ್ಟಿಯರ ಬೆಳೆಯನ್ನೆಲ್ಲ ಸುಟ್ಟಿ ನಾಶ ಮಾಡುತ್ತಾನೆ. ಹೊಲದ ಬೆಳೆಯನ್ನು ಸುಟ್ಟಾಕಿದರೆ ಹಾಳಾಗಿರುವ ತನ್ನ ಸಂಸಾರ ಹೇಗೆ ಬದಲಾಗುತ್ತೆ ಹೇಳಿ? ಬುದ್ಧಿ ತಂದುಕೊಳ್ಳಲಿಲ್ಲ. ಕರ್ತನೇ, ಈ ದಿನ ನಾನು ಒಬ್ಬಂಟಿಗನಾಗಿದ್ದೇನೆ. ನನ್ನ ಹೆಂಡತಿ ನನ್ನಿಂದ ಬಿಟ್ಟು ದೂರ ಹೋಗಿದ್ದಾಳೆ. ನನ್ನ ಕುಟುಂಬ ಒಡೆದು ಹೋಗಿದೆ. ಈ ದಿನ ನಾನು ಒಬ್ಬಂಟಿಗನಾಗಿ ಉಳ್ಕೊಂಡಿದ್ದೇನೆ. ಪ್ರೀತಿಯಿಂದ ದೂರವಾಗಿದ್ದೇನೆ, ಅನುಬಂಧಕ್ಕೆ ದೂರವಾಗಿದ್ದೇನೆ, ಅನುರಾಗಕ್ಕೆ ದೂರವಾಗಿದ್ದೇನೆ, ಸಂತೋಷದಿಂದ ದೂರವಾಗಿದ್ದೇನೆ. ಮನೆಯಲ್ಲಿ ಕುಟುಂಬ ವ್ಯವಸ್ಥೆ ಕಣ್ಮರೆಯಾಯಿತು. ಇದೆಲ್ಲದಕ್ಕೆ ಕಾರಣ ನಿಮ್ಮ ಚಿತ್ತಕ್ಕೆ ವಿರುದ್ಧವಾಗಿ ದೇವರೇ ನಾನು ನಡ್ಕೊಂಡದಾಗಿದೆ. ಪ್ರತ್ಯೇಕವಾಗಿ ಜೀವಿಸಬೇಕಾದವನಾಗಿದ್ದೇನೆ, ಪ್ರತಿಷ್ಠಿಸಲ್ಪಟ್ಟವನಾಗಿದ್ದೇನೆ, ಪರಿಪಾಲಿಸಬೇಕಾದವನಾಗಿದೆ, ಪರಿಶುದ್ಧನಾಗಿ ಜೀವಿಸಬೇಕಾದವನಾಗಿದೆ, ಪ್ರಜೆಗಳ ಪಕ್ಷದಲ್ಲಿ ಹೋರಾಡಬೇಕಾದವನಾಗಿದೆ. ಪ್ರೀತಿ ಪ್ರೀತಿ ಎಂದು ಹೇಳಿ ಪ್ರಯೋಜನವಿಲ್ಲದ ಪ್ರೀತಿಯಲ್ಲಿ ಬಿದ್ದು ಈ ದಿನ ಹುಚ್ಚನಾಗಿ ಉಳಿದುಕೊಂಡೆ. ತಪ್ಪಾಯಿತು ದೇವರೇ, ನನ್ನನ್ನು ಕ್ಷಮಿಸು. ಈ ಒಂಟಿತನದ ಜೀವಿತ ತಾಳಲಿಕ್ಕಾಗ್ತಾ ಇಲ್ಲ. ಈ ಭಯಂಕರವಾಗಿರುವಂತಹ ನಿರಾಶೆ ನಿರುತ್ಸಾಹದಿಂದ ನನ್ನನ್ನು ಬಿಡಿಸಿ ನಿನಗಿಷ್ಟಕರವಾಗಿ ಜೀವಿಸುವಂತೆ ಮಾಡು ಎಂದು ಪ್ರಾರ್ಥನೆ ಮಾಡಿದೆಯಾದರೆ ಬಹಳ ಚೆನ್ನಾಗಿರ್ತಿತ್ತು. ಆದರೆ ಪ್ರಾರ್ಥನೆ ಮಾಡಲಿಲ್ಲ. ಮನೆಯಲ್ಲಿ ಹೆಂಡತಿ ಇಲ್ಲ, ಒಂಟಿತನ ತಾಳಲಿಕ್ಕಾಗಲಿಲ್ಲ, ಏನ್ ಮಾಡಬೇಕೆಂದು ಅರ್ಥವಾಗಲಿಲ್ಲ. ಗಾಜಾ ಎಂಬ ಊರಿಗೆ ಹೋಗ್ತಾನೆ. ಗಾಜಾ ಫಿಲಿಸ್ಟಿಯರ ದೇಶದಲ್ಲಿನ 5 ಪಟ್ಟಣಗಳಲ್ಲಿ ಒಂದು ಪಟ್ಟಣ ಆಗಿತ್ತು. ಅದೊಂದು ಕಮರ್ಷಿಯಲ್ ಸಿಟಿಯಾಗಿತ್ತು. ವ್ಯಾಪಾರ ಬಹಳವಾಗಿ ಜರುಗುವಂತಹ ಸಿಟಿಯಾಗಿತ್ತು. ಎಲ್ಲಿ ವ್ಯಾಪಾರ ಬಹಳ ಚೆನ್ನಾಗಿ ಜರುಗುತ್ತದೆಯೋ ಅಲ್ಲಿ ದುಡ್ಡಿನ ವಹಿವಾಟು ಬಹಳ ಚೆನ್ನಾಗಿ ಜರುಗುತ್ತಾ ಇರುತ್ತೆ. ವ್ಯಾಪಾರ ಹೆಚ್ಚು ಜರುಗುವ ಸ್ಥಳದಲ್ಲಿ ಲಾಭ ಹೆಚ್ಚು ಬರುತ್ತಾ ಇರುತ್ತೆ. ಹೆಚ್ಚು ಲಾಭ ಬರ್ತಾ ಇರುವಲ್ಲಿ ದುಡ್ಡು ಹೆಚ್ಚಿರುತ್ತೆ. ದುಡ್ಡು ಹೆಚ್ಚಿರುವ ಸ್ಥಳದಲ್ಲಿ 3 ಕಾರ್ಯಗಳಿರ್ತವೆ. ಯಾವ್ಯಾವು ಗೊತ್ತಾ? ಪಾರ್ಟಿಗಳಿರ್ತವೆ. 2ನೇದು ಕುಣಿದಾಟ ಇರುತ್ತೆ. 3ನೇದು ವೇಷವಾಟಿಕೆ ಇರುತ್ತೆ. ಎಲ್ಲಿ ಅವನಿಗೆ ವೇಷವಾಟಿಕೆ ದೊರಕುತ್ತದೆಯೋ, ಎಲ್ಲಿ ಅವನಿಗೆ ತನ್ನ ಕೋರಿಕೆ ನೆರವೇರಿಸಿಕೊಳ್ಳುವ ಅವಕಾಶ ದೊರಕುತ್ತದೆಯೋ ಆ ಗಾಜಾ ಪಟ್ಟಣಕ್ಕೆ ಹೋದ ಪ್ರಿಯರೇ. ಅಲ್ಲಿ ಒಬ್ಬ ವೇಶ್ಯಳನ್ನು ನೋಡಿ ಆಕೆಯ ಮಡಿಲಿಗೆ ಸೇರುತ್ತಾನೆ. ಅಷ್ಟಕ್ಕೂ ಇವನು ಯಾರು ಗೊತ್ತಾ? ಇವನು ಹೇಗೆ ಹುಟ್ಟಿದವನು ಗೊತ್ತಾ? ಯಾರಿಗೆ ಹುಟ್ಟಿದವನು ಗೊತ್ತಾ? ಫಿಲಿಸ್ಟಿಯರು ಪರಿಪಾಲಿಸುವ ದಿನಮಾನಗಳಲ್ಲಿ, ಇಸ್ರಾಯೇಲರಿಗೆ ಗುಲಾಮರನ್ನಾಗಿ ಮಾಡಿದ ದಿನಮಾನಗಳಲ್ಲಿ, ಇಸ್ರಾಯೇಲ್ಯರು ಇಷ್ಟಾನುಸಾರವಾಗಿ ಜೀವಿಸುತ್ತಿರುವಾಗ ಒಬ್ಬ ಗಂಡ ಒಬ್ಬ ಹೆಂಡತಿ ಯಥಾರ್ಥರಾಗಿ ಜೀವಿಸಿದ್ರು. ಗಂಡ ಹೆಂಡತಿಯರಿಬ್ಬರು ಪರಿಶುದ್ಧರಾಗಿ ಜೀವಿಸಿದ್ರು, ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸಿದ್ರು. ಆದರೆ ಅವರ ಜೀವಿತದಲ್ಲಿ ಸಂತಾನ ಇರಲಿಲ್ಲ. ಸಂತಾನವಿಲ್ಲದೆ ನಿರಾಶೆ ನಿರುತ್ಸಾಹವಿದ್ದಾಗ್ಯೂ ಕೂಡ ದೇವರನ್ನು ಬಿಟ್ಟು ಬಿಡಲಿಲ್ಲ. ದೇವರೇ, ಒಂದಲ್ಲ ಒಂದು ದಿವಸ ನಮ್ಮ ಕೋರಿಕೆ ತೀರಿಸುತ್ತೀರಿ, ಒಂದಲ್ಲ ಒಂದು ದಿವಸ ನಮ್ಮ ಕಣ್ಣೀರು ಒರೆಸುತ್ತೀರಿ, ಒಂದಲ್ಲ ಒಂದು ದಿವಸ ನಮ್ಮ ಅವಮಾನ ಅಳಿಸಿ ಹಾಕುತ್ತೀರಿ ಎಂದು ನಂಬುತ್ತಾರೆ ಆ ಕುಟುಂಬದವರು. ಅವರು ನಂಬಿಕೆ ಇಟ್ಟಂತೆಯೇ ದೇವರು ಅದ್ಭುತ ಮಾಡುತ್ತಾರೆ. ಅವರ ಪ್ರಾರ್ಥನೆಗೆ ಪ್ರತಿಫಲವಾಗಿ ಒಂದು ಶ್ರೇಷ್ಠವಾದ ಬಹುಮಾನ ಸಂಸೋನನ ರೂಪದಲ್ಲಿ ದೇವರು ಕೊಡ್ತಾರೆ. ಆ ಮಗನನ್ನು ದೇವರು ಕೊಟ್ಟಾಗ ತಾಯಿಗೆ ಹೇಳ್ತಾರೆ, ನೋಡಮ್ಮ, ನಿನ್ನ ಮಗನನ್ನು ನಾನು ಪ್ರತಿಷ್ಠಿಸುತ್ತಿದ್ದೇನೆ, ನಾಜೀರು ಮಾಡುತ್ತಿದ್ದೇನೆ. ಇಸ್ರಾಯೇಲ್ಯರನ್ನು ಫಿಲಿಸ್ಟಿಯರ ಕೈಯಿಂದ ನಿನ್ನ ಮಗನೇ ಬಿಡಿಸುತ್ತಾನೆ. ಹಾಗಾಗಿ ನೀನು ಪ್ರತ್ಯೇಕವಾಗಿ ಜೀವಿಸಬೇಕು, ಪರಿಶುದ್ಧಳಾಗಿ ಜೀವಿಸಬೇಕು, ನಿನ್ನ ಮಗನನ್ನು ಪರಿಶುದ್ಧನಾಗಿ ಬೆಳೆಸಬೇಕು ಎಂದು ದೇವರು ಹೇಳಿದಾಗ ಆ ತಾಯಿ ಪರಿಶುದ್ಧಳಾಗಿಯೇ ಜೀವಿಸ್ತಾಳೆ, ಪರಿಶುದ್ಧಳಾಗಿಯೇ ತನ್ನ ಮಗನನ್ನು ಹಡಿಯುತ್ತಾಳೆ, ಪರಿಶುದ್ಧನಾಗಿಯೇ ತನ್ನ ಮಗನನ್ನು ಬೆಳೆಸುತ್ತಾಳೆ. ನೀವು ನ್ಯಾಯಸ್ಥಾಪಕ 13ನೇ ಅಧ್ಯಾಯ ಕೊನೆ ವಚನ ನೋಡುವುದಾದರೆ, ದೇವರ ಆತ್ಮ ಸಂಸೋನನನ್ನು ರೇಗಿಸಲು ಆರಂಭಿಸಿದನು. ಅಂದರೆ ಅರ್ಥವೇನು? ಸಂಸೋನನನ್ನು ದೇವರ ಆತ್ಮ ಸಂಪೂರ್ಣವಾಗಿ ವಶಪಡಿಸಿಕೊಂಡು ತನಗೋಸ್ಕರ ಉಪಯೋಗಿಸಿಕೊಳ್ಳಬೇಕೆಂದು ಅವನನ್ನು ಬಲಪಡಿಸುತ್ತಿರುವಾಗ ಸೈತಾನನು ಒಂದು ಹುಡುಗಿಯನ್ನು ತಂದು ತೋರಿಸುತ್ತಾನೆ. ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ?
ಕರ್ತನಿಗೋಸ್ಕರ ವೈರಾಗ್ಯದಿಂದ ಜೀವಿಸಬೇಕು, ಕರ್ತನ ಮಗುವಾಗಿ ಜೀವಿಸಬೇಕು, ಕುಟುಂಬ ವಾಕ್ಯಾನುಸಾರವಾಗಿ ಕಟ್ಟಿಕೊಳ್ಳಬೇಕು, ವ್ಯಾಪಾರ ವಾಕ್ಯಾನುಸಾರವಾಗಿ ಮಾಡಬೇಕು, ಬದುಕಿರುವವರೆಗೂ ನೀತಿಯಿಂದ ಯಥಾರ್ಥತೆಯಿಂದ ಜೀವಿಸಬೇಕು. ಒಬ್ಬ ಅದ್ಭುತನಾದ ಸೇವಕನಾಗಿ, ನಂಬಿಗಸ್ತನಾದ ಸೇವಕನಾಗಿ, ಯಥಾರ್ಥನಾದ ಸೇವಕನಾಗಿ, ಸಾಕ್ಷಿಯುಳ್ಳ ಸೇವಕನಾಗಿ ನಾನು ಇರಬೇಕು ಎಂಬ ಯೋಚನೆಯೊಂದಿಗೆ ನಿಮ್ಮ ಜೀವಿತ ಮುಂದುವರಿಸುತ್ತಿದ್ದೀರಾ? ಹಾಗಾದ್ರೆ ಕೇಳಿ, ಸೈತಾನನು ಯಾವುದೋ ಒಂದು ಶೋಧನೆಯನ್ನು ತರ್ತಾನೆ. ನಿಮಗಿರುವ ಸಾಕ್ಷಿಯನ್ನು ಹಾಳು ಮಾಡುವುದಕ್ಕಾಗಿ, ನೀವು ಮಾಡ್ತಿರುವ ಸೇವೆ ಹಾಳು ಮಾಡುವುದಕ್ಕಾಗಿ, ನಿಮ್ಮ ಸಭೆಯನ್ನು ಹಾಳು ಮಾಡುವುದಕ್ಕಾಗಿ, ನೀವು ಹೊಂದಿಕೊಂಡಿರುವ ಸಂತೋಷವನ್ನು, ಸಮಾಧಾನವನ್ನು, ಗಂಡನೊಂದಿಗೆ, ಹೆಂಡತಿಯೊಂದಿಗೆ, ನಿಮ್ಮ ಮಕ್ಕಳೊಂದಿಗಿರುವ ಅದ್ಭುತವಾದಂತಹ ಸಮಾಧಾನಕರವಾದ ವಾತಾವರಣವನ್ನು ನಾಶ ಮಾಡಬೇಕೆಂದು ಸೈತಾನನು ಏನ್ಮಾಡ್ತಾನೆ? ಯಾರೋ ಒಬ್ಬರನ್ನು ನಿಮ್ಮ ಜೀವಿತದಲ್ಲಿ ಬರಮಾಡುತ್ತಾನೆ. ನಿಮಗೆ ಗೊತ್ತಾಗದಂತೆ. ಅದು ನಿಮಗೆ ತಪ್ಪಾಗಿ ಕಾಣಿಸೋದಿಲ್ಲ, ಅದು ನಿಮಗೆ ಪಾಪವಾಗಿ ಕಾಣಿಸೋದಿಲ್ಲ. ಆ ಹುಡುಗನೊಂದಿಗೆ ಮಾತಾಡುವುದು ಹ್ಯಾಪಿಯಾಗಿರುತ್ತೆ, ಆ ಹುಡುಗಿಯೊಂದಿಗೆ ಮಾತಾಡುವುದು ಹ್ಯಾಪಿಯಾಗಿರುತ್ತೆ. ಮದುವೆ ಆದಾಗ್ಯೂ ಕೂಡ ಉದ್ಯೋಗ ಮಾಡುವ ಸ್ಥಳದಲ್ಲಿ ಪರಪುರುಷನೊಂದಿಗೆ ಮಾತಾಡುವುದು, ಅವನೊಂದಿಗೆ ಸಡಿಲಾಗಿರುವುದು, ಅವನೊಂದಿಗೆ ಪರಿಚಯ ಬೆಳೆಸಿಕೊಳ್ಳುವುದು, ಅವನೊಂದಿಗೆ ಯಾವಾಗಲೂ ಮಾತಾಡುವುದು ಹಾಯಾಗಿರುತ್ತೆ, ಹ್ಯಾಪಿಯಾಗಿರುತ್ತೆ. ಹೆಂಡತಿ ಇದ್ದಾಗ್ಯೂ ಕೂಡ ಉದ್ಯೋಗ ಮಾಡುವ ಸ್ಥಳದಲ್ಲಿ, ವ್ಯವಸಾಯ ಮಾಡುವ ಸ್ಥಳದಲ್ಲಿ, ವ್ಯಾಪಾರ ಮಾಡುವ ಸ್ಥಳದಲ್ಲಿ, ವೈದ್ಯಕೀಯ ಮಾಡುವ ಸ್ಥಳದಲ್ಲಿ, ವಿದ್ಯಾ ಕಲಿಸುವಂತಹ ಸ್ಥಳದಲ್ಲಿ, ಅಂದ್ರೆ ಪಾಠ ಮಾಡುವ ಸ್ಥಳದಲ್ಲಿ ನಿಮ್ಮ ಜೊತೆ ಇರುವವರೊಂದಿಗೆ ಬೆಳೆಸಿಕೊಂಡ ಪರಿಚಯ ನಿಮಗೆ ಸಂತೋಷ ಕೊಡುತ್ತೆ, ಆನಂದ ಕೊಡುತ್ತೆ. ಆದರೆ ದಯವಿಟ್ಟು ಕೇಳಿರಿ, ಆ ಸಂತೋಷದ ಹಿಂದೆ, ಆ ಆನಂದದ ಹಿಂದೆ ಭಯಂಕರವಾಗಿರುವಂತಹ ಶಾಪ ಅಡಕವಾಗಿದೆ ಎನ್ನುವುದನ್ನು ಮರೆಯಬೇಡಿ. ಬನ್ನಿರಿ ಪ್ರಾರ್ಥಿಸೋಣ. ಯೇಸುವೇ, ಇನ್ನೊಂದು ಸಾರಿ ನನ್ನನ್ನು ಜ್ಞಾಪಕ ಮಾಡಿಕೋ, ನನ್ನನ್ನು ಮನ್ನಿಸು, ನನ್ನನ್ನು ಕ್ಷಮಿಸು, ನಮ್ಮನ್ನು ಅಂಗೀಕರಿಸಿರಿ ದೇವರೇ. ಹಿಮಗಿಂತಲೂ ಬಿಳುಪಾಗಿ ನಮ್ಮ ಹೃದಯವನ್ನು, ನಮ್ಮ ಶರೀರವನ್ನು ಪವಿತ್ರಗೊಳಿಸಿರಿ, ಪರಿಶುದ್ಧಗೊಳಿಸಿರಿ. ಈ ದಿನ ಮೊದಲುಗೊಂಡು ನಿಮಗಾಗಿಯೇ ಜೀವಿಸುತ್ತೇವೆ, ನಿಮ್ಮ ಮಗುವಾಗಿ ಜೀವಿಸುತ್ತೇವೆ. ನೀವು ಆಶಿಸಿದಂತೆ ನಮ್ಮ ಮುಂದಿನ ಜೀವಿತವನ್ನು ನಾವು ಮುಂದೆ ಸಾಗಿಸುತ್ತೇವೆಂದು ನಿಮಗೆ ಮಾತು ಕೊಡ್ತೇವೆ. ನಮ್ಮನ್ನು ಕ್ಷಮಿಸಿದ್ದಕ್ಕಾಗಿ, ನಮ್ಮನ್ನು ಮನ್ನಿಸಿರುವುದಕ್ಕಾಗಿ, ನಮ್ಮ ಪಾಪಗಳನ್ನು ಅಳಿಸಿ ಹಾಕಿದ್ದಕ್ಕಾಗಿ, ನಮ್ಮ ಪಾಪ ಬಂಧನಗಳನ್ನು ಮುರಿದು ಹಾಕಿದ್ದಕ್ಕಾಗಿ, ನಮ್ಮ ಹೃದಯಗಳನ್ನು ನೂತನಪಡಿಸಿದ್ದಕ್ಕಾಗಿ ನಿಮಗೇ ಸ್ತುತಿ, ನಿಮಗೇ ಮಹಿಮೆ, ನಿಮಗೇ ಘನತೆ ಯುಗಯುಗಗಳವರೆಗೂ ಸಲ್ಲಿಸಲ್ಪಡಲಿ. ಆಮೆನ್, ಆಮೆನ್, ಆಮೆನ್. ವಿಳಾಸ: ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.